ಎಲ್ಲ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಎಪಿಸೋಡು ಕಿವಿ ಬ್ಲ್ಯಾಕೇಜ್. ಕಿವಿ ಮುಚ್ಕೊಂಡಿರುತ್ತೆ, ಕಿವಿ ಕೆಲಸ ಇರೋದಿಲ್ಲ, ಕಿವಿ ಬ್ಲ್ಯಾಕೇಜು ಮತ್ತು ಮುಚ್ಕೊಂಡಿರುತ್ತೆ. ಅದಕ್ಕೆ ಕಲರ್ಗಳಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ ಎರಡು ಕಲರ್ ಬೇಕು, ಒಂದು ಬ್ಲ್ಯಾಕು ಮತ್ತೊಂದು ಆರೆಂಜ್. ಇವೆರಡು ಕಲರಿಂದ ಕಿವಿ ಬ್ಲ್ಯಾಕೇಜ್ ಆಗಿರೋದು ಮತ್ತು ಮುಚ್ಕೊಂಡಿರೋದಕ್ಕೆ ಈ ಕಲರ್ಗಳಿಂದ ಪರಿಹಾರ ಮಾಡ್ಬೋದು. ಫಸ್ಟು ನಿಮ್ಮ ಎರಡು ಕೈಯ ಕಿರುಬೆರಳು ಮಧ್ಯ ಜಂಟಿಗೆ, ಎರಡು ಕೈಯ ಕಿರುಬೆರಳು, ಎರಡು ಕೈ ಕಿರುಬೆರಳು ಮಧ್ಯ ಜಂಟು, ಈ ಮಧ್ಯ ಜಂಟಿಗೆ ಆರೆಂಜ್ ಹಚ್ಚಬೇಕು. ಈ ರೀತಿ ಮಿಡ್ಲ್ ಜಂಟಿಗೆ, ಎರಡು ಕೈಯ ಕಿರುಬೆರಳು ಮಧ್ಯ ಜಂಟಿಗೆ, ಇದಕ್ಕೆ ಆರೆಂಜ್, ಈ ರೀತಿ ಆರೆಂಜ್ ಹಾಕಬೇಕು. ಎರಡು ಕೈ ಈ ಮಧ್ಯ ಜಂಟಿಗೆ, ಕಿರುಬೆರಳು ಮಧ್ಯ ಜಂಟಿಗೆ ಆರೆಂಜ್ ಡೈಲಿ ಹಾಕ್ತಾ ಬರಬಹುದು. ಅದೇ ರೀತಿ ನಿಮ್ಮ ಹೆಬ್ಬೆರಳು ಇಲ್ಲಿ ಕಿವಿಲಿ ಬರುತ್ತೆ, ಈ ಸೈಡು ಇಲ್ಲಿ ಬರುತ್ತೆ, ಈ ಸೈಡು ಈ ಸೈಡು ಈ ಸೈಡು ಈ ಸೈಡು ಬ್ಲ್ಯಾಕ್ ಹಚ್ಬೇಕು. ಈ ರೀತಿ ಈ ಕಿವಿಲಿ ಬರುತ್ತೆ, ಇಲ್ಲಿ ಇಲ್ಲಿ ಏನು ಇನ್ಫೆಕ್ಷನ್ ಆದರೆ ಅದು ಸಂಪೂರ್ಣವಾಗಿ ಗುಣ ಮಾಡ್ತಾ ಬರುತ್ತೆ. ಬ್ಲ್ಯಾಕ್ ಹಚ್ಚೋದ್ರಿಂದ ಅಲ್ಲಿ ಇನ್ಫೆಕ್ಷನ್ ಆದರೆ ಗುಣ ಆಗ್ತಾ ಬರುತ್ತೆ. ಅದೇ ರೀತಿ ನಿಮ್ಮ ತೋರ್ಬಳಿಗೂ ಈ ಸೈಡಿಗೆ ಈ ಸೈಡಿಗೆ ಈ ರೀತಿ ಹಚ್ಬೇಕು. ತೋರ್ಬೆರಳು ಈ ಸೈಡಿಗೆ ಇಲ್ಲಿ ಕಿವಿ ಬರುತ್ತೆ, ಕಿವಿ ರಿಫ್ಲೆಕ್ಸ್ ಇಲ್ಲಿ ಹಚ್ಬೇಕು ಬ್ಲಾಕು. ಅದೇ ಹೆಬ್ಬೆರಳು ಈ ಸೈಡಿಗೆ ಬ್ಲಾಕ್ ಹಚ್ಬೇಕು. ನಿಮ್ಮ ಎರಡು ಕೈಯ ಕಿರುಬೆರಳು ಮಧ್ಯ ಜಂಟಿಗೆ ಆರೆಂಜ್ ಹಾಕಬೇಕು. ಈ ರೀತಿ ಹಾಕ್ತಾ ಬಂದರೆ ಕಿವಿ ಬ್ಲಾಕೇಜ್ ಆಗಿರೋದು, ಮುಚ್ಕೊಂಡಿರೋದು ಅದೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಅದೇ ರೀತಿ ನಿಮ್ಮ ಕಾಲಿನಲ್ಲಿ K3 ಅಂತ ಒಂದು ಪಾಯಿಂಟ್ ಬರುತ್ತೆ. ಎರಡು ಕಾಲಲ್ಲಿ ನಿಮ್ಮ ಕೆಳಗಡೆ ಪಾದದಿಂದ ಮೇಲ್ಗಡೆ ಒಂದು ಹಂತ ಬರುತ್ತೆ, ಮೂಳೆ, ಆ ಮೂಳೆ ಕೆಳಗಡೆ ಬರುತ್ತೆ K3 ಅಂತೇಳಿ. ಅದು ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ K3 ಅಂತ ಬಿಡಿದ್ರೆ ಅದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಬರುತ್ತೆ, ಚಿತ್ರದಲ್ಲಿ ತೋರಿಸಿರ್ತಾರೆ ಅದೇ ಇಂತಲೇ K3 ಪಾಯಿಂಟ್. ಆ ಪಾಯಿಂಟ್ ಒಂದು ಮಾರ್ಕ್ ಮಾಡ್ತಾರೆ. ಆ ಮಾರ್ಕಲ್ಲಿ ಎರಡು ಕೈಯ ಹೆಬ್ಬೆರಳಲ್ಲಿ 20 ಟೈಮ್ ಪ್ರೆಸ್ ಮಾಡ್ಬೇಕು. ಈ ರೀತಿ ವಾರಕ್ಕೆ 2 ದಿನ ಮಾಡ್ತಾ ಬಂದರೆ ಸಾಕು. ಪ್ರೆಸ್ ಮಾಡ್ತಾ ಬಂದರೆ ಕಲರ್ ಹಚ್ಚಬೇಕು. ಆ K3 ಪಾಯಿಂಟನ್ನು ವಾರಕ್ಕೆ 2 ದಿನ ಪ್ರೆಸ್ ಮಾಡ್ತಾ ಬರ್ಬೋದು. ಈ ಥರ ಮಾಡ್ತಾ ಬಂದರೆ ಕಿವಿಯಲ್ಲಿ ಬ್ಲ್ಯಾಕೇಜು, ಕಿವಿ ಯಾವುದೇ ಇದು ಸಮಸ್ಯೆ ಇದ್ದರೂ ಅದು ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.